ನಮಸ್ಕಾರ ಸ್ನೇಹಿತರೆ, ಅಂತರ್ಮುಖಿ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರ್ಮ ಅಂದರೆ ಏನು ಅಂತ ವಿವರವಾಗಿ ತಿಳಿಯೋಣ. ಕರ್ಮ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಬಳಸುವ ಪದಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವಂತಹ ಪದಗಳಲ್ಲಿ ಒಂದಾಗಿದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತ ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಇದರ ಅರ್ಥ, ನೀನು ನಿನ್ನ ಕರ್ಮವನ್ನು ತಿಳಿದು ಅದನ್ನು ಮಾಡುವುದರಲ್ಲಿ ಮನಸ್ಸಿಡಬೇಕು. ಫಲದ ಚಿಂತೆ ಮಾಡದೆ ಕರ್ಮ ಮಾಡುವುದರಲ್ಲಿ ಶ್ರದ್ಧೆ ಇಡಬೇಕು. ನಿನ್ನ ಕರ್ಮವನ್ನು ಮಾಡದೇ ಇರುವಂತಹ ವಿಚಾರ ನಿನಗೆ ಬಾರದೇ ಇರಲಿ. ಇದು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತಹ ಮಾತು. ಇಲ್ಲಿ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿನ್ನ ಕರ್ಮವನ್ನು ನೀನು ಮಾಡು ಎಂದು ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ. ಇಲ್ಲಿ ಕರ್ಮ ಅಂದರೆ ನಾವು ಮಾಡುವ ಕೆಲಸ ಅಥವಾ ಕರ್ತವ್ಯ ಎಂದು ಅರ್ಥ. ಮನುಷ್ಯ ಯಾವತ್ತೂ ನಿಷ್ಕ್ರಿಯನಾಗಬಾರದು. ಹಾಗೆಯೇ ಮಾಡುವ ಕರ್ಮದಿಂದ ಫಲವನ್ನೂ ಸಹ ನಿರೀಕ್ಷಿಸಬಾರದು. ನಿರ್ದಿಷ್ಟವಾದಂತಹ ಫಲಿತಾಂಶವನ್ನು ನಿರೀಕ್ಷಿಸಿ ಕರ್ತವ್ಯದಲ್ಲಿ ತೊಡಗುವವರು ನಿರೀಕ್ಷಿತವಾದ ಫಲ ದೊರೆಯದೆ ಹೋದಾಗ ದುಃಖಿತರಾಗುತ್ತಾರೆ. ಇದೇ ಕಾರಣಕ್ಕೆ ನಿರ್ದಿಷ್ಟ ಬಗೆಯ ಪ್ರತಿಫಲವನ್ನು ನಿರೀಕ್ಷಿಸದೆ ಕರ್ತವ್ಯವನ್ನು ನಿರ್ವಹಿಸುವುದಷ್ಟೇ ನಮ್ಮ ಮುಖ್ಯ ಕೆಲಸ ಎಂದು ಪರಿಗಣಿಸಬೇಕು. ನಮ್ಮ ಮನೆಯಲ್ಲಿ ಯಾವುದಾದರೂ ಅಹಿತಕರ ಘಟನೆಗಳು ನಡೆದಾಗ ಇದು ನನ್ನ ಕರ್ಮ, ಇದನ್ನು ಅನುಭವಿಸಬೇಕಾಗಿ ಬಂದಿದೆ ಎಂದು ನಮ್ಮನ್ನು ನಾವು ನಿಂದಿಸಿಕೊಳ್ಳುತ್ತೇವೆ. ಎಲ್ಲ ನನ್ನ ಕರ್ಮ, ನನ್ನ ಹಣೆ ಬರಹ ಅಂತ ಬೇಸರ ಮಾಡಿಕೊಳ್ಳುತ್ತೇವೆ. ಅಷ್ಟಕ್ಕೂ ಕರ್ಮ ಅಂದರೆ ಏನು? ಕರ್ಮ ಎನ್ನುವ ಪದದ ನಿಜವಾದ ಅರ್ಥ ಕೆಲಸ, ಕಾರ್ಯ ಅಥವಾ ನಾವು ಮಾಡುವಂತಹ ಕ್ರಿಯೆ. ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕರ್ಮಗಳು ಯಾವುದು ಅಂತ ನಾವು ತಿಳಿದುಕೊಳ್ಳಬೇಕು. ನಾವು ಮನುಷ್ಯನ ಜನ್ಮವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದರೆ ಒಳ್ಳೆಯ ಕರ್ಮಗಳು ಮನುಷ್ಯನಿಗೆ ಒಳ್ಳೆಯ ಫಲಿತಾಂಶಗಳನ್ನು ನೀಡಿರುತ್ತವೆ ಮತ್ತು ಕೆಟ್ಟ ಕರ್ಮಗಳು ನಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ನೀಡಿರುತ್ತವೆ. ಹಿಂದೂ ಧರ್ಮದಲ್ಲಿ ಕರ್ಮವನ್ನು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಮಾನ ಕರ್ಮ ಮತ್ತು ಆಗಾಮಿ ಕರ್ಮ. ಸಂಚಿತ ಕರ್ಮ ಅಂದರೆ ನಮ್ಮ ಕರ್ಮದ ಉಳಿತಾಯ ಖಾತೆ ಥರ ಕೆಲಸ ಮಾಡುತ್ತೆ. ನಮ್ಮ ಹಿಂದಿನ ಜೀವನದಲ್ಲಿ ಅಥವಾ ಈ ಜೀವನದಲ್ಲಿ ನಾವು ಮಾಡಿದ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕ್ರಿಯೆಗಳನ್ನು ಇದು ಒಳಗೊಂಡಿರುತ್ತದೆ. ನಮ್ಮ ಒಂದೇ ಜೀವಿತಾವಧಿಯಲ್ಲಿ ಎಲ್ಲ ಕರ್ಮಗಳನ್ನು ಅನುಭವಿಸುವುದು ಮತ್ತು ಸಹಿಸಿಕೊಳ್ಳುವುದು ಅಸಾಧ್ಯ. ಸಂಚಿತ ಕರ್ಮ ನಾವು ಅನುಭವಿಸಲು ಕಾಯುತ್ತಿರುವ ದೊಡ್ಡ ಕರ್ಮದ ಕೆರೆಯಂತೆ ಕೆಲಸ ಮಾಡುತ್ತೆ. ಈ ಸಂಚಿತ ಕರ್ಮದ ಸಂಗ್ರಹದಿಂದ ಒಂದು ಜೀವಿತಾವಧಿಯಲ್ಲಿ ಸೇವೆ ಸಲ್ಲಿಸಲು ಒಂದು ಹಿಡಿಯಷ್ಟು ಕರ್ಮವನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತದೆ. ಪ್ರಾರಬ್ಧ ಕರ್ಮ ಅಂದರೆ ನಮ್ಮ ಹಿಂದಿನ ಜನ್ಮದ ಸಂಚಿತ ಕರ್ಮದ ಸಂಗ್ರಹದಿಂದ ಪ್ರಸ್ತುತ ಜನ್ಮದಲ್ಲಿ ನಾವು ಪ್ರಸ್ತುತವಾಗಿ ಇರುವಂತಹ ದೇಹದ ಮೂಲಕ ಅನುಭವಿಸಲು ಆಯ್ಕೆಯಾಗಿರುವಂತಹ ಕರ್ಮವೇ ಪ್ರಾರಬ್ಧ ಕರ್ಮ. ಇನ್ನೂ ವಿವರವಾಗಿ ಹೇಳಬೇಕು ಅಂದರೆ ಇದು ನಮ್ಮ ಸಂಚಿತ ಕರ್ಮದ ಉಳಿತಾಯ ಖಾತೆಯಿಂದ ಈ ಜನ್ಮದಲ್ಲಿ ಅನುಭವಿಸಲು ಆಯ್ಕೆ ಮಾಡಿರುವ ಒಂದು ಹಿಡಿಯಷ್ಟು ಕರ್ಮವಾಗಿರುತ್ತದೆ. ಕ್ರಿಯಾಮಾನ ಕರ್ಮ ಅಂದರೆ ನಾವು ಪ್ರಸ್ತುತ ಜನ್ಮದಲ್ಲಿ ಮಾಡುತ್ತಿರುವ ಪ್ರತಿಯೊಂದು ಕಾರ್ಯವೂ ಸಹ ಕ್ರಿಯಾಮಾನ ಕರ್ಮವಾಗಿರುತ್ತದೆ. ಇದು ನಮ್ಮ ಸಂಚಿತ ಕರ್ಮದ ಉಳಿತಾಯ ಖಾತೆಗೆ ಠೇವಣಿ ಜಮಾ ಮಾಡುವ ರೀತಿ ಕೆಲಸ ಮಾಡುತ್ತೆ. ನಾವು ಈ ಜನ್ಮದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ಅದು ಒಳ್ಳೆಯ ಕರ್ಮ ಮತ್ತು ಕೆಟ್ಟ ಕೆಲಸ ಮಾಡಿದರೆ ಅದು ಕೆಟ್ಟ ಕರ್ಮವಾಗಿ ನಮ್ಮ ಭವಿಷ್ಯದ ಸಂಚಿತ ಕರ್ಮದ ಖಾತೆಗೆ ಜಮಾವಣೆ ಆಗುತ್ತೆ. ನಾವು ಈ ಜನ್ಮದಲ್ಲಿ ನಮ್ಮಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ನಮ್ಮ ಭವಿಷ್ಯದ ಸಂಚಿತ ಕರ್ಮವನ್ನು ಸುಧಾರಿಸಬಹುದು. ಆಗಾಮಿ ಕರ್ಮ ಅಂದರೆ ನಮ್ಮ ಭವಿಷ್ಯದಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರ ಮತ್ತು ಮಾಡುವ ಪ್ರತಿಯೊಂದು ಕಾರ್ಯವೂ ಸಹ ಆಗಾಮಿ ಕರ್ಮವಾಗಿರುತ್ತದೆ. ನಮ್ಮ ಭವಿಷ್ಯದಲ್ಲಿ ಮಾಡುವ ಒಳ್ಳೆಯ ಕೆಲಸಗಳು ಮತ್ತು ನಾವು ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರಗಳಿಂದ ನಾವು ನಮ್ಮ ಭವಿಷ್ಯದ ಒಳ್ಳೆಯ ಕರ್ಮದ ಸಂಗ್ರಹವನ್ನು ಮತ್ತಷ್ಟು ಸುಧಾರಿಸುವ ಅವಕಾಶ ನಮ್ಮ ಬಳಿ ಇರುತ್ತದೆ.
ಭಗವದ್ಗೀತೆಯಲ್ಲಿ ಕರ್ಮವನ್ನು 3 ವಿಧಗಳಾಗಿ ವರ್ಗೀಕರಿಸಲಾಗಿದೆ: ಕರ್ಮ, ವಿಕರ್ಮ ಮತ್ತು ಅಕರ್ಮ. ಕರ್ಮ, ಇಲ್ಲಿ ಕರ್ಮ ಅಂದರೆ ನಮ್ಮ ಕೆಲಸವನ್ನು ನಾವು ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡುವುದು ಮತ್ತು ನಮ್ಮ ಕೆಲಸವನ್ನು ನಾವು ಭಗವಂತನ ನಿಯಮಗಳಂತೆ ಮಾಡುವುದು. ನಾವು ಯಾರಿಗಾದರೂ ಸಹಾಯ ಮಾಡಿದರೆ ಅದು ಕೂಡ ಒಂದು ಕರ್ಮವಾಗಿರುತ್ತದೆ. ಸಹಾಯ ಮಾಡುವುದು ಒಳ್ಳೆಯ ಕರ್ಮವಾಗಿರುತ್ತದೆ. ವಿಕರ್ಮ ಅಂದರೆ ನಿಷಿದ್ಧವಾದ ಕರ್ಮಗಳು ಅಥವಾ ಭಗವಂತನ ನಿಯಮಗಳಿಗೆ ಮತ್ತು ಶಾಸ್ತ್ರದ ಆದೇಶಗಳಿಗೆ ವಿರುದ್ಧವಾಗಿ ಮಾಡುವ ಕರ್ಮಗಳು. ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಾದರೆ ಕಾನೂನು ಬಾಹಿರ ಕೆಲಸಗಳು ಅಥವಾ ಯಾರಿಗಾದರೂ ಹಾನಿಯನ್ನು ಮಾಡುವಂತಹ ಕೆಲಸಗಳು. ಈ ಥರದ ಕೆಲಸಗಳನ್ನು ವಿಕರ್ಮ ಅಂತ ಕರೀತಾರೆ. ಅಕರ್ಮ ಅಂದರೆ ಭಗವಂತನನ್ನು ಮೆಚ್ಚಿಸುವ ಗುರಿಯನ್ನು ಹೊಂದಿರುವ ಕರ್ಮಗಳು. ಅಂದರೆ ಯಾರಿಗೂ ಹಾನಿಯನ್ನು ಮಾಡದೆ ಮತ್ತು ಯಾರಿಗೂ ಒಳ್ಳೆಯದನ್ನು ಸಹ ಮಾಡದೆ ಕೇವಲ ಭಗವಂತನನ್ನು ಮೆಚ್ಚಿಸುವ ಉದ್ದೇಶದಿಂದ ಮಾಡುವ ಕೆಲಸಗಳನ್ನು ಅಕರ್ಮ ಎಂದು ಕರೆಯುತ್ತಾರೆ. ಕರ್ಮವು ಒಳ್ಳೆಯ ಕರ್ಮವನ್ನು ಉಂಟು ಮಾಡುತ್ತದೆ, ವಿಕರ್ಮವು ಕೆಟ್ಟ ಕರ್ಮವನ್ನು ಉಂಟು ಮಾಡುತ್ತದೆ ಮತ್ತು ಅಕರ್ಮವು ಯಾವುದೇ ಥರದ ಕರ್ಮವನ್ನು ಉಂಟು ಮಾಡುವುದಿಲ್ಲ. ನಾವು ಮಾಡುವ ಪ್ರತಿಯೊಂದು ಕಾರ್ಯದ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ. ಆದ್ದರಿಂದ ಒಬ್ಬ ಮನುಷ್ಯನು ಕ್ರಿಯೆ ಎಂದರೇನು, ನಿಷೇಧಿತ ಕ್ರಿಯೆ ಎಂದರೇನು ಮತ್ತು ನಿಷ್ಕ್ರಿಯವಾಗಿ ಏನೂ ಕೆಲಸವನ್ನೇ ಮಾಡದಿರುವುದು ಎಂದರೇನು ಎಂದು ಸರಿಯಾಗಿ ತಿಳಿದಿರಬೇಕು. ಆಸ್ತಿಕ ದೃಷ್ಟಿಕೋನದ ಪ್ರಕಾರ ಒಬ್ಬರ ಕೆಟ್ಟ ಕರ್ಮದ ಪರಿಣಾಮಗಳನ್ನು ತಗ್ಗಿಸಬಹುದು. ನಾವು ಸದ್ಗುಣಗಳಿಂದ ಒಳ್ಳೆಯ ನಡತೆಯಿಂದ ಬದುಕಿದರೆ ಕೆಟ್ಟ ಕರ್ಮದ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಇತರರಿಗೆ ಸಹಾಯ ಮಾಡುವಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು, ಯೋಗ ಅಥವಾ ದೇವರ ಅನುಗ್ರಹವನ್ನು ಪಡೆಯಲು ಪೂಜೆ ಮತ್ತು ಪವಿತ್ರ ಸ್ಥಳಗಳಿಗೆ ತೀರ್ಥಯಾತ್ರೆಗಳನ್ನು ನಡೆಸುವುದು ಕೂಡ ನಮ್ಮ ಕೆಟ್ಟ ಕರ್ಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ಪ್ರತಿಯೊಂದು ಆಲೋಚನೆಗಳು, ಮಾತನಾಡುವಂತಹ ಪದಗಳು, ಮಾಡುವ ಕಾರ್ಯಗಳು, ನಡೆಗಳಿಂದ ನಾವು ಒಂದು ನಿರ್ದಿಷ್ಟವಾದಂತಹ ಶಕ್ತಿಯನ್ನು ಸೃಷ್ಟಿಸುತ್ತೇವೆ. ಈ ಶಕ್ತಿಯ ಗುಣಮಟ್ಟದಿಂದ ನಾವು ಮಾಡುವ ಕಾರ್ಯಗಳಿಗೆ ಅನುಸಾರ ನಿಖರ ಫಲಿತಾಂಶಗಳನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ಮಾಡುವ ಎಲ್ಲ ಕಾರ್ಯಗಳಿಗೆ ಅನುಗುಣವಾಗಿ ನಾವು ಪರಿಣಾಮಗಳನ್ನು ಎದುರಿಸುತ್ತೇವೆ. ಇದರಿಂದ ನಾವು ಯಾವುದೇ ರೀತಿಯಲ್ಲಿ ಸಹ ಪಾರಾಗಲು ಸಾಧ್ಯವಿಲ್ಲ. ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗುತ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದಾಗುತ್ತದೆ. ಆದ್ದರಿಂದಲೇ ದೊಡ್ಡವರು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಯಿರಿ ಎಂದು ಯಾವಾಗಲೂ ತಿಳಿ ಹೇಳುತ್ತಾರೆ. ನೀವು ಪ್ರಪಂಚಕ್ಕೆ ಏನು ಕೊಡುತ್ತೀರೋ ಅದನ್ನೇ ವಾಪಸ್ಸು ಪಡೆಯುತ್ತೀರಿ. ಅದು ಪ್ರೀತಿ, ದ್ವೇಷ, ಅಸೂಯೆ, ಕರುಣೆ ಯಾವುದಾದರೂ ಆಗಿರಬಹುದು. ನೀವು ಯಾವ ಭಾವನೆಯನ್ನು, ಕರ್ಮವನ್ನು ಜಗತ್ತಿಗೆ ನೀಡುತ್ತೀರೋ ಅದನ್ನೇ ನೀವು ಪುನಃ ಪಡೆಯುತ್ತೀರಿ. ಆದ್ದರಿಂದ ಸಂತೋಷ, ಪ್ರೀತಿ ಮುಂತಾದ ಸಕಾರಾತ್ಮಕತೆಯನ್ನು ಜಗತ್ತಿಗೆ ನೀಡಿದರೆ ಅದನ್ನೇ ವಾಪಸ್ಸು ಪಡೆಯುತ್ತೀರಿ. ನಿಮ್ಮ ಆಂತರಿಕ ಸ್ಥಿತಿಯು ನಿಮ್ಮ ಸುತ್ತಮುತ್ತಲ ಪರಿಸರದ ಮೇಲೆ ಪ್ರಭಾವ ಬೀರುತ್ತದೆ. ಹಾಗೆಯೇ ನಿಮ್ಮ ಸುತ್ತಮುತ್ತಲ ಪರಿಸರವು ನಿಮ್ಮ ಆಂತರಿಕ ಸ್ಥಿತಿಯ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ನಿಮಗೆ ಸರಿಹೊಂದುವ ಒಳ್ಳೆಯ ಪರಿಸರವನ್ನು ಆಯ್ಕೆ ಮಾಡಿಕೊಳ್ಳಿ. ಅದರ ಜೊತೆಗೆ ನಿಮ್ಮ ಆಲೋಚನೆಗಳನ್ನು, ಪದಗಳನ್ನು ಮತ್ತು ಕ್ರಿಯೆಗಳನ್ನು ಸಹ ನೀವು ಜಾಗರೂಕತೆಯಿಂದ ಆರಿಸಿಕೊಳ್ಳಬೇಕಾಗುತ್ತದೆ. ಇವೆಲ್ಲವೂ ಸಹ ನಿಮ್ಮ ಆಂತರಿಕ ಸ್ಥಿತಿಯನ್ನು ಶುದ್ಧವಾಗಿಡುತ್ತವೆ. ನಿಮ್ಮ ಸುತ್ತಮುತ್ತ ಇರುವ ಬಹಿರಂಗ ಲೋಕವು ಶುದ್ಧಿಯಾಗಬೇಕು ಎಂದರೆ ನೀವು ಮೊದಲು ಅಂತರಂಗ ಶುದ್ಧಿಯನ್ನು ಹೊಂದಿರಬೇಕು. ಒಂದು ವೇಳೆ ನೀವು ಪ್ರಪಂಚವನ್ನು ಬದಲಿಸಬೇಕು ಎಂದಾದಲ್ಲಿ ಮೊದಲು ನೀವು ಬದಲಾಗಬೇಕು. ಆ ಬದಲಾವಣೆಯು ನಿಮ್ಮ ಮನಸ್ಸಿನಿಂದಲೇ ಆರಂಭವಾಗಬೇಕು. ನಿಮ್ಮ ಹಿಂದಿನ ಕ್ರಿಯೆಗಳು, ಚಿಂತನೆಗಳು ಮತ್ತು ವರ್ತನೆಗಳು ಸಹ ನಿಮ್ಮ ವರ್ತಮಾನದ ಮೇಲೆ ಪ್ರಭಾವ ಬೀರುತ್ತವೆ. ಆದ್ದರಿಂದ ಜಾಗರೂಕತೆಯಿಂದ ಕ್ರಿಯೆಗಳನ್ನು ಆರಿಸಿ. ನೀವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಸಿಗುತ್ತದೆ. ಸ್ನೇಹಿತರೆ, ಇವು ಕರ್ಮದ ಕುರಿತಾದಂತಹ ಕೆಲವೊಂದು ಸಂಗತಿಗಳಾಗಿವೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.